ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮರ್ಮಾಂಗದಲ್ಲಿ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆ 45 ವರ್ಷದ ಶಾ ನವಾಜರು ಕಳೆದ 10 ದಿನಗಳ ಹಿಂದೆ ತೀರ್ಕೊಳ್ತಾರೆ. ಸೊ ಮರ್ಮಾಂಗವನ್ನು ಕ್ಲೋಸ್ ಮಾಡ್ದೇನೆ, ಸ್ಟಿಚಿಂಗ್ ಕೂಡ ಮಾಡ್ದೇನೆ ಕಳಿಸ್ಕೊಟ್ರು. ಸೊ ನೆರಳಿ ಪ್ರಾಣ ಬಿಟ್ಟರು ಅಂತಕ್ಕಂಥ ಒಂದು ಗಂಭೀರವಾದ ಆರೋಪವನ್ನು ಅವರ ಹೆಂಡತಿ ಮತ್ತು ಅವರ ಫ್ಯಾಮಿಲಿ ಮಾಡ್ತಾ ಇದ್ದಾರೆ. ಬಟ್ ಆದರೆ ಶಾ ನವಾಜ್ ಅವರು ಸಾವನ್ನಪ್ಪೋದಕ್ಕೆ ಕಾರಣ ಏನು, ಅವ್ರನ್ನ ಡಿಸ್ಚಾರ್ಜ್ ಮಾಡೋಕ್ಕೆ ಕಾರಣ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ದೀಪಕ್ ಅವರು. ಸರ್, ಶಾ ನವಾಜ್ ಅವರು ತೀರ್ಕೊಳ್ತಾರೆ. ಸೊ ತುಂಬಾ ಕಷ್ಟ ಈ ಒಂದು ಪರಿಸ್ಥಿತಿ. ಅವರು ಯಾವ ರೀತಿ ನರಳಿ ಪ್ರಾಣ ಬಿಟ್ಟರು ಅಂತಕ್ಕಂಥದ್ದು ಫ್ಯಾಮಿಲಿ ಹೇಳ್ತಾರೆ. ಬಟ್ ಆದರೆ ಬಲವಂತವಾಗಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರೆ ಆ ಒಂದು ಚಿಂತಾಜನಕ ಸ್ಥಿತಿಯಲ್ಲೂ ಕೂಡ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಶಾ ನವಾಜ್ರವರ ರಿಲೇಟಿವ್ಸ್ ಅಂದರೆ ಅವರ ಹೆಂಡತಿಯವರು 15/4 ಬಂದು ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಂದರೆ ಇವರು ಶಾ ನವಾಜ್ 45 ವರ್ಷದವರು. ಅವ್ರಿಗೆ ಒಂದು ಫೌರ್ನಿಯಸ್ ಗ್ಯಾಂಗ್ರೀನ್ ಅಂತ, ಅದು ನಮ್ಮ ಮರ್ಮಾಂಗಗಳಲ್ಲಿ ಆಗುವ ಒಂದು ಅತಿ ಪರಿಣಾಮಕಾರಿ ಅಲ್ಲ, ಅತಿ ಸೀರಿಯಸ್ ಆದ ಒಂದು ಇನ್ಫೆಕ್ಷನ್. ಅದು ಒಂಥರ ಮಾರಣಾಂತಿಕ ಅಂತಲೇ ಹೇಳ್ಬೋದು ಅದನ್ನು. ಅವರು 19ನೇ ತಾರೀಕು ಫೆಬ್ರವರಿಯಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ. ಒಂದು 3-4 ಸಲ ಡಿಬ್ರೈಡ್ಮೆಂಟ್ ಅಂದರೆ ಎಲ್ಲ ಕ್ಲೀನಪ್ ಮಾಡಿ 3ನೇ ತಾರೀಕು ಅಷ್ಟೊತ್ತಿಗೆ ಅದನ್ನು ಪ್ಲಾಸ್ಟಿಕ್ ಸರ್ಜರಿಯವರಿಗೆ ರೆಫರ್ ಮಾಡಿದ್ದಾರೆ. ಅಂದರೆ ಅದನ್ನು ವೂಂಡ್ ಕ್ಲೋಸ್ ಮಾಡಬೇಕು ಅಂತ. ಏನಾಗುತ್ತೆ ಅಂದರೆ ಇದು ಫೋರ್ನಿಯಸ್ ಗ್ಯಾಂಗ್ರೀನಲ್ಲಿ ನಾವು ಪೂರ್ತಿ ಗಾಯ ಹೆಲ್ತಿಯಾಗಿ ಅಂದರೆ ಆಪ್ರೇಷನ್ ಮಾಡಿದ್ರೆ ಹೀಲ್ ಆಗೋ ಥರ ಇದ್ದರೆ ಮಾತ್ರ ಪ್ಲಾಸ್ಟಿಕ್ ಸರ್ಜನ್ಸು ಇದು ಕ್ಲೋಸ್ ಮಾಡೋದು, ಅಂದರೆ ಸೆಕೆಂಡ್ರಿ ಪ್ರೊಸೀಜರ್ ಮಾಡೋದು. ಆದ್ದರಿಂದ ಅವರು ಮನೆಯಲ್ಲೇ ಆ ಡ್ರೆಸ್ಸಿಂಗ್ಸ್ನ ಮಾಡಿಕೊಂಡು 3 ದಿನಕ್ಕೊಂದು ಸಲ ಅವರು ರೆಗ್ಯುಲರಾಗಿ ಚೆಕಪ್ಗೆ ಕರೆದಿದ್ದಾರೆ. ಆ ಚೆಕಪ್ಗೆ ಆ ಪೇಷಂಟ್ ಕಡೆಯವ್ರೂ ಬಂದು 2-3 ಸಲ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಹೋಗಿದ್ದಾರಂತೆ. ಆ ಗಾಯ ಆಪ್ರೇಷನ್ ಮಾಡಿದ್ರೆ ಯಾವಾಗ ಕ್ಲೋಸ್ ಆಗುತ್ತೆ, ಯಾವಾಗ ಒಳ್ಳೆ ಸ್ಥಿತಿಲಿದೆ ಅಂತ ನೋಡಿಕೊಂಡೆ ಅದನ್ನು ಟೈಮಿಂಗ್ ಡಿಸೈಡ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸು. ಅದಕ್ಕೋಸ್ಕರ ಅವರು ಔಟ್ ಪೇಷಂಟ್ ರೀತಿಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಅವರು 15/3/26 ಅಂದರೆ ಮಾರ್ಚ್ 15ರಲ್ಲಿ ಪೇಷಂಟ್ ಕಡೆಯವರು ಬಂದ್ಬಿಟ್ಟು ರಕ್ತಸ್ರಾವದಿಂದ ಮರಣ ಹೊಂದಿದ್ದಾರೆ. ಆಮೇಲೆ ಇದನ್ನು ಪೇಷಂಟ್ನ ಬೇಕಂತಲೇ ಫೋರ್ಸಿಬಲಿ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಕಂಪ್ಲೇಂಟ್ ಬಂದಿದೆ. ಅದನ್ನು ಇವರು 15ನೇ ತಾರೀಕು ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನೊಂದು ಕಮಿಟಿನ ಫಾರ್ಮ್ ಮಾಡಿದ್ದೀನಿ. ಆ ಕಮಿಟಿಯಲ್ಲಿ ಸೀನಿಯರ್ ಪ್ರೊಫೆಸರ್ಸ್ ಆದ ವೈದ್ಯಶಾಸ್ತ್ರದಿಂದ ಒಬ್ಬರು ಪ್ರೊಫೆಸರು, ಪ್ಲಾಸ್ಟಿಕ್ ಸರ್ಜರಿ ಒಬ್ಬರು ಪ್ರೊಫೆಸರು, ಆಮೇಲೆ ಸರ್ಜರಿ HOD ಒಂದು ಕಮಿಟಿ ಮಾಡಿದ್ದೀನಿ. ಆ ಕಮಿಟಿನ ರಚಿಸಿ ಆಮೇಲೆ ಆ ಕಮಿಟಿನಲ್ಲಿ ಯಾವ ಯೂನಿಟ್ ಡಾಕ್ಟರ್ಸ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೋ ಅವ್ರ ಹೇಳಿಕೆನೆಲ್ಲ ಪಡೆದು ಆಮೇಲೆ ಈ ಪೇಷಂಟ್ ಕಡೆಯವ್ರದ್ದೆಲ್ಲ ಹೇಳಿಕೆ ಪಡೆದು ಅದು ವಿಚಾರಣೆ ವರದಿ ಏನು ಬರುತ್ತೋ ಅದನ್ನು ನಾನು ಸಬ್ಮಿಟ್ ಮಾಡ್ತೀನಿ. ಸರ್, ಈಗ ಶಾ ನವಾಜ್ ಅವ್ರಿಗೆ ಆಪ್ರೇಷನ್ ಆಗುತ್ತೆ. ಆಪ್ರೇಷನ್ ಆದಮೇಲೆ ಸ್ವಲ್ಪ ದಿನ ಅವರನ್ನು ಟ್ರೀಟ್ ಮಾಡ್ತಾರೆ. ಅದಾದ ನಂತರ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಕಳಿಸ್ಕೊಡ್ತಾರೆ. ಬಟ್ ಅವ್ರು ಹೇಳ್ತಾರೆ ಇನ್ನೂ ಆರಬೇಕು ಅಂತ ಹೇಳ್ತಾರೆ. ಇವ್ರು ನೋಡೋ ಇಲ್ಲ ನೀವು ಕರ್ಕೊಂಡೋಗಿ ಅಂತಾರೆ. ಯಾಕೆ ಈ ಸಮನ್ವಯತೆ ಇಲ್ವ ಅಧಿಕಾರಿಗಳ ಮಧ್ಯೆ? ಆಮೇಲೆ ಇನ್ನೊಂದೇನಂತಂದರೆ ಅವ್ರನ್ನ ನೋಡಿದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ಅವ್ರನ್ನ ಕಳಿಸ್ಕೊಡೋ ಅಂಥ ಪರಿಸ್ಥಿತಿಯಲ್ಲಂತೂ ಇರಲಿಲ್ಲ, ಅಷ್ಟೊಂದು ಸೀರಿಯಸ್ ಆಗಿದ್ದರು. ಸೊ ಹೇಗೆ ಅವ್ರು ಡಿಸ್ಚಾರ್ಜ್ ಆದರು ಅಂತ? ಇದು ಸಮನ್ವಯತೆ ಪ್ರಶ್ನೆ ಬರೋದಿಲ್ಲ. ಕೆಲವು ಸಲ ಯಾವುದೇ ಗಾಯಗಳು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಫೈನಲ್ ಪ್ರೊಸೀಜರ್ ಮಾಡುವಾಗ ವೂಂಡ್ ತುಂಬ ಪರ್ಫೆಕ್ಟಾಗಿ ಇನ್ಫೆಕ್ಷನ್ ಫ್ರೀ ಆಗಿರಬೇಕು. ಈ ಫೌರ್ನಿಯಸ್ ಗ್ಯಾಂಗ್ರೀನು ಅದು ಇನ್ಫೆಕ್ಷನ್ನು ಆಗಲಿಕ್ಕೆ ಲೇಟ್ ಆಗುತ್ತೆ. ಹಂಗೆ ಅಂದ್ಕೊಂಡು ಕೆಲವು ಸಲ ವೂಂಡ್ನ ಮನೆಯಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ ಅಂತ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೋ ವೈದ್ಯರು ಡಿಸೈಡ್ ಮಾಡಿದ್ರೆ ಕೆಲವು ಸಲ ನಾವು ಪೇಷಂಟ್ಗಳನ್ನ ಡಿಸ್ಚಾರ್ಜ್ ಮಾಡಿ ಔಟ್ ಪೇಷಂಟ್ ಬೇಸಿಸ್ನಲ್ಲೇ ಟ್ರೀಟ್ಮೆಂಟ್ ಕೊಡೋದು ಪ್ರಮೇಯ ಇದೆ. ಇದರಲ್ಲಿ ನಾನು ನಿರ್ಲಕ್ಷ್ಯತೆ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ನಾನು ಸಂಬಂಧಪಟ್ಟ ವೈದ್ಯರು ಅವರು ಏನು ಹೇಳಿಕೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೇಲ್ನೋಟಕ್ಕೆ ನನಗೆ ವೈದ್ಯಕೀಯವಾಗಿ ಅಲ್ಲಿ ನಿರ್ಲಕ್ಷ್ಯತೆ ಇದೆಯೋ ಇಲ್ಲೋ ಅಂತ ನಾನು ಕಂಪ್ಲೀಟಾಗಿ ಈಗ ಹೇಳಲಿಕ್ಕೆ ನಾನು ಬರೋದಿಲ್ಲ. ಸರ್, ಅಂದರೆ ಮೇಲ್ನೋಟಕ್ಕೆ ಯಾರು ತಪ್ಪು ಅಂತ ತಿಳಿಸ್ಬೋದಾ ಸರ್? ಅಟ್ಲೀಸ್ಟ್ 10 ದಿನ ಆಗಿದೆ, ಮೇಲ್ನೋಟಕ್ಕೆ ಈ ರೀತಿ ಪರಿಸ್ಥಿತಿ ಆಗಿದೆ, ಇವರು ಡಿಸ್ಚಾರ್ಜ್ ಆಗಿ ಪೇಷಂಟ್ ಸಾವನ್ನಪ್ಪಿದ್ದಾರೆ, ಇದುವರೆಗೂ ಕೂಡ ಆ ಒಂದು ಮಾಹಿತಿ ಬರಲಿಲ್ವಾ? ಫೌರ್ನಿಯಸ್ ಗ್ಯಾಂಗ್ರೀನ್ ಈ ತೊಂದರೆಗೆ ಸಂಬಂಧಪಟ್ಟಂತೆ ಈ ತೊಂದರೆ ಲಕ್ಷಣಕ್ಕೆ ನಾನು ಈಗ ಈ ಪ್ರಥಮ ನನಗೆ ಇರೋ ಮಾಹಿತಿಯಲ್ಲಿ ನಾನು ಯಾರ್ದು ತಪ್ಪು ಅಂತ ಹೇಳಲಿಕ್ಕೆ ನಾನು ಬರೋದಿಲ್ಲ. ವಿಚಾರಣೆ ಆದಮೇಲೆ ಅದು ತಪ್ಪಿದರೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋಣ. ಬಟ್ ವೈದ್ಯಕೀಯವಾಗಿ ನನಗೆ ಆ ಸ್ಪೆಷಲಿಸ್ಟಿಂದ ಆಮೇಲೆ ಆ ಕಮಿಟಿಯಿಂದ ರಿಪೋರ್ಟ್ ಬರಲೇಬೇಕು. ಸರ್, ಈಗ ಶಾ ನವಾಜ್ ಅವ್ರನ್ನ ನಂಬಿಕೊಂಡು ಅವ್ರ ಹೆಂಡತಿ ಇದ್ದರು, 4 ಜನ ಮಕ್ಕಳಿದ್ರು, ಈಗ ಅವರು ಬೀದಿಗೆ ಬಿದ್ದಿದ್ದಾರೆ. ಸೊ ಏನಾದರೂ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಆಸ್ಪತ್ರೆಯಲ್ಲಿ, ಅಥವಾ ತಾವು ಯಾರಿಗಾದರೂ ರೆಫರ್ ಮಾಡಿ ಸಂಬಂಧಪಟ್ಟರ ಕಡೆಯಿಂದ ಏನಾದರೂ ಪರಿಹಾರ ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೋದಾ? ವೈದ್ಯಕೀಯ ನಿರ್ಲಕ್ಷ್ಯತೆ ಅಂತ ಏನಾದರೂ ಕಂಡು ಬಂದರೆ ಅದನ್ನು ತಪ್ಪಿತಸ್ಥರ ಮೇಲೆ
ಕ್ರಮ ತಗೊಳ್ಳೋದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಸರ್ಕಾರದಿಂದ ಆಮೇಲೆ ಅದರಿಂದ ಏನಾಗುತ್ತೋ ಅದನ್ನು ಮುಂದುವರೆದ ಕ್ರಮಗಳೆಲ್ಲ ತೊಗೊಬೋದು ಅನಿಸುತ್ತೆ. ಈ ಈ ಸನ್ನಿವೇಶದಲ್ಲಿ ನಾನು ಅದನ್ನು ಹೇಳಲಿಕ್ಕೆ ಬರೋದಿಲ್ಲ, ಬಿಕಾಸ್ ಇಟ್ಸ್ ವೆರಿ ಪ್ರಿಲಿಮಿನರಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೀರಿ. ಸಮಿತಿ ಕೊಟ್ಟಂಥ ವರದಿ ಆಧಾರದ ಮೇಲೆ ವೈದ್ಯರ ನಿರ್ಲಕ್ಷ್ಯ ಇದೆಯಾ ಇಲ್ವಾ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆಧರಿಸಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಮತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ದೀಪಕ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.